ಸಿಲಿಕಾನ್ ಸಿಟಿ ಬೆಂಗಳೂರಿನ ಆಟೋ ಚಾಲಕನ ಕಾರ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ಹೊರ ರಾಜ್ಯದಲ್ಲೂ ಕೂಡ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಬೆಂಗಳೂರು ಆಟೋ ಚಾಲಕನ ಕಾರ್ಯಕ್ಕೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗ್ತಾ ಇರುವಂತಹ ವಿಚಾರ ಇದು. ಸುಲಿಗೆಕೋರ ಆಟೋ ಚಾಲಕರಿಗೆ ಮಾದರಿಯಾಗಿದ್ದಾರೆ ಆಟೋ ಚಾಲಕರು. ತಮಿಳುನಾಡಿನ ಗರ್ಭಿಣಿಗೆ ಡ್ರಾಪ್ ಮಾಡಿ ಹಣವನ್ನ ಪಡೆಯದೆ ಡ್ರಾಪ್ ಮಾಡಿರುವಂಥದ್ದು. ಗರ್ಭಿಣಿಯರಿಗೆ ಉಚಿತ ಪ್ರಯಾಣ ಶುಭವಾಗಲಿ ಅಂತ ಹೇಳಿ ಆಟೋ ಡ್ರೈವರ್ ಹಾರೈಸಿದ್ದಾರೆ. ಬೆಂಗಳೂರಿನ ಆಟೋ ಚಾಲಕನ ಈ ಕಾರ್ಯಕ್ಕೆ ನೆರೆಯ ರಾಜ್ಯ ತಮಿಳುನಾಡಿನಲ್ಲೂ ಕೂಡ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಅವರು ಮಾಡಿದಂತಹ ಸೇವೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರುವಂಥದ್ದು. ಈ 5 ಬೆರಳುಗಳು ಕೂಡ ಒಂದೇ ಸಮನಾಗಿರೋದಿಲ್ಲ. ಹಾಗೆ ಎಲ್ಲ ಆಟೋ ಡ್ರೈವರ್ಸ್ಗಳು ಕೂಡ ಒಂದೇ ಥರ ಇರೋದಿಲ್ಲ. ಈಗ ಆಟೋ ಡ್ರೈವರ್ ಒಬ್ಬರ ಈ ಕಾರ್ಯ ವ್ಯಾಪಕ ಮೆಚ್ಚುಗೆಗೆ ವ್ಯಕ್ತವಾಗ್ತಾ ಇರುವಂಥದ್ದು. ತಮಿಳ ನಮ್ದ್ರಲ್ಲಿ ಯಾವುದೇ ಭಾಷೆ ಆದ್ರೂ ನನ್ನ ಆಟೋದಲ್ಲಿ ಗರ್ಭಿಣಿಯರಿಗೆ ಉಚಿತನೇ. ಓಕೆ ಓಕೆ ಹುಷಾರಾಗಿ ಹೋಗಿ ಬನ್ನಿ. ಇಲ್ಲ ಅಮ್ಮ ಪರವಾಗಿಲ್ಲ, ದುಡ್ಡು ನಿಮ್ಮ ಹತ್ರ ಇಲ್ಲ ಅಂತಲ್ಲ, ನಾನು ಯಾರಿಗೂ ತಗೊಳ್ಳಲ್ಲ, ನನ್ನ ಆಟೋದಲ್ಲಿ ಯಾರಿಗೂ ತಗೊಳ್ಳಲ್ಲ. ಯಾವ್ದು ಮಾತೃಭಾಷೆ ತಮಿಳ ನಮ್ದ್ರಲ್ಲಿ ಯಾವುದೇ ಭಾಷೆ ಆದ್ರೂ ನನ್ನ ಆಟೋದಲ್ಲಿ ಗರ್ಭಿಣಿಯರಿಗೆ ಉಚಿತನೇ. ಓಕೆ ಓಕೆ ಹುಷಾರಾಗಿ ಹೋಗಿ ಬನ್ನಿ. ಇಲ್ಲ ಅಮ್ಮ ಪರವಾಗಿಲ್ಲ, ದುಡ್ಡು ನಿಮ್ಮ ಹತ್ರ ಇಲ್ಲ ಅಂತಲ್ಲ, ನಾನು ಯಾರಿಗೂ ತಗೊಳ್ಳಲ್ಲ, ನನ್ನ ಆಟೋದಲ್ಲಿ ಯಾರಿಗೂ ತಗೊಳ್ಳಲ್ಲ. ಯಾವ್ದು ಮಾತೃಭಾಷೆ ತಮಿಳ ನಮ್ದ್ರಲ್ಲಿ ಯಾವುದೇ ಭಾಷೆ ಆದ್ರೂ ನನ್ನ ಆಟೋದಲ್ಲಿ ಗರ್ಭಿಣಿಯರಿಗೆ ಉಚಿತನೇ. ಓಕೆ ಓಕೆ ಹುಷಾರಾಗಿ ಹೋಗಿ ಬನ್ನಿ. ಇಲ್ಲ ಅಮ್ಮ ಪರವಾಗಿಲ್ಲ, ದುಡ್ಡು ನಿಮ್ಮ ಹತ್ರ ಇಲ್ಲ ಅಂತಲ್ಲ, ನಾನು ಯಾರಿಗೂ ತಗೊಳ್ಳಲ್ಲ. ಸಾಮಾನ್ಯವಾಗಿ ಹೊರ ರಾಜ್ಯದ ಪ್ರಯಾಣಿಕರನ್ನ ಆಟೋಗೆ ಹತ್ಸಲ್ಲ, ಪದೇ ಪದೇ ಕಿರಿಕ್ಗಳನ್ನು ಮಾಡ್ಕೊಳ್ತಿರ್ತಾರೆ. ಈ ರೀತಿಯ ಆರೋಪಗಳು ಆಟೋ ಡ್ರೈವರ್ಸ್ ಮೇಲೆ ಕೇಳಿ ಬರ್ತಾ ಇರುತ್ತೆ. ಬಟ್ ಅದರಿಂದ ಆಚೆಗೂ ಕೂಡ ಈ ರೀತಿಯ ಕಾರ್ಯಗಳ ಮೂಲಕ ರಾಜ್ಯದ ಘನತೆ ಗೌರವವನ್ನು ಎತ್ತಿ ಹಿಡಿಯುವಂತಹ ಕೆಲಸವನ್ನು ಈ ರೀತಿಯ ಆಟೋ ಚಾಲಕರು ಮಾಡ್ತಾ ಇರುವಂಥದ್ದು. ನೆರೆಯ ರಾಜ್ಯದ ಗರ್ಭಿಣಿ ಮಹಿಳೆಗೆ ಉಚಿತವಾಗಿ ಡ್ರಾಪ್ ಮಾಡಿ ಶುಭ ಹಾರೈಸಿರುವಂತಹ ಆಟೋ ಡ್ರೈವರ್ ಅವರ ಈ ಸೇವೆ, ಈ ಕೆಲಸ ಈಗ ತಮಿಳುನಾಡಿನಲ್ಲೂ ಕೂಡ ವ್ಯಾಪಕ ಪ್ರಶಂಸೆಗೆ ಕಾರಣವಾಗ್ತಾ ಇದೆ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಈ ವಿಡಿಯೋ ವೈರಲ್ ಆಗ್ತಾ ಇರುವಂಥದ್ದು. ಬೆಂಗಳೂರಿನ ಈ ಆಟೋ ಡ್ರೈವರ್ ಮಾಡಿರುವಂತಹ ಕೆಲಸ ಇದೆಯಲ್ಲ, ಇದು ಉಳಿದಿರುವಂತಹ ಆಟೋ ಡ್ರೈವರ್ಗೂ ಕೂಡ ಮಾದರಿ ಆಗ್ತಾ ಇರುವಂಥದ್ದು. ಎಲ್ಲ ಆಟೋ ಡ್ರೈವರ್ಸ್ಗಳು ಒಂದೇ ಥರ ಇರಲ್ಲ ಅನ್ನೋದನ್ನು ಈ ವಿಡಿಯೋ ಸಾರಿ ಸಾರಿ ಹೇಳ್ತಾ ಇದೆ. ತಮಿಳ ನಮ್ದ್ರಲ್ಲಿ ಯಾವುದೇ ಭಾಷೆ ಆದ್ರೂ ನನ್ನ ಆಟೋದಲ್ಲಿ ಗರ್ಭಿಣಿಯರಿಗೆ ಉಚಿತನೇ. ಓಕೆ ಓಕೆ ಹುಷಾರಾಗಿ ಹೋಗಿ ಬನ್ನಿ. ಇಲ್ಲ ಅಮ್ಮ ಪರವಾಗಿಲ್ಲ, ದುಡ್ಡು ನಿಮ್ಮ ಹತ್ರ ಇಲ್ಲ ಅಂತಲ್ಲ, ನಾನು ಯಾರಿಗೂ ತಗೊಳ್ಳಲ್ಲ, ನನ್ನ ಆಟೋದಲ್ಲಿ ಯಾರಿಗೂ ತಗೊಳ್ಳಲ್ಲ. ಯಾವ್ದು ಮಾತೃಭಾಷೆ ತಮಿಳ ನಮ್ದ್ರಲ್ಲಿ ಯಾವುದೇ ಭಾಷೆ ಆದ್ರೂ ನನ್ನ ಆಟೋದಲ್ಲಿ ಗರ್ಭಿಣಿಯರಿಗೆ ಉಚಿತನೇ. ಓಕೆ ಓಕೆ ಹುಷಾರಾಗಿ ಹೋಗಿ ಬನ್ನಿ. ಇಲ್ಲ ಅಮ್ಮ ಪರವಾಗಿಲ್ಲ, ದುಡ್ಡು ನಿಮ್ಮ ಹತ್ರ ಇಲ್ಲ ಅಂತಲ್ಲ, ನಾನು ಯಾರಿಗೂ ತಗೊಳ್ಳಲ್ಲ, ನನ್ನ ಆಟೋದಲ್ಲಿ ಯಾರಿಗೂ ತಗೊಳ್ಳಲ್ಲ. ಯಾವ್ದು ಮಾತೃಭಾಷೆ ತಮಿಳ ನಮ್ದ್ರಲ್ಲಿ ಯಾವುದೇ ಭಾಷೆ ಆದ್ರೂ ನನ್ನ ಆಟೋದಲ್ಲಿ ಗರ್ಭಿಣಿಯರಿಗೆ ಉಚಿತನೇ. ಓಕೆ ಓಕೆ ಹುಷಾರಾಗಿ ಹೋಗಿ ಬನ್ನಿ. ಇಲ್ಲ ಅಮ್ಮ ಪರವಾಗಿಲ್ಲ, ದುಡ್ಡು ನಿಮ್ಮ ಹತ್ರ ಇಲ್ಲ ಅಂತಲ್ಲ, ನಾನು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಶ್, ಈ ಆಟೋ ಡ್ರೈವರ್ ಉಳಿದ ಆಟೋ ಡ್ರೈವರ್ಸ್ಗಳಿಗೆ ಮಾದರಿಯಾಗಿರುವಂಥದ್ದು. ಹೊರ ರಾಜ್ಯದಲ್ಲೂ ಕೂಡ ಇವರು ಮಾಡಿರುವಂತಹ ಕೆಲಸ ಈಗ ವ್ಯಾಪಕ ಪ್ರಶಂಸೆಗೆ ವ್ಯಕ್ತವಾಗ್ತಾ ಇದೆ. ಈ ಆಟೋ ಡ್ರೈವರ್ ಯಾರು, ಇವರ ಹಿನ್ನೆಲೆ ಏನು, ಅದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ, ಹೇಗೆ ಅಂತ ಹೇಳಿ? ಬೆಂಗಳೂರಿನ ಆಟೋ ಚಾಲಕನ ಕಾರ್ಯಕ್ಕೆ ಹೊರ ರಾಜ್ಯದಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದ ಪ್ರಶಂಸೆ ವ್ಯಕ್ತವಾಗ್ತಿರುವಂತದ್ದು. ಬೆಂಗಳೂರಿನಲ್ಲಿ ಮೇ ಬಿ ತಮಿಳುನಾಡಿನಿಂದ ಬಂದಂತ ಮಹಿಳೆ ಗರ್ಭಿಣಿ ಆಗಿರ್ತಾರೆ. ಅವರು ಆಟೋದಲ್ಲಿ ಬಂದಂತ ಸಂದರ್ಭದಲ್ಲಿ ಅವರಿಗೆ ಅವ್ರು ಹೇಳಿದಂತ ಜಾಗಕ್ಕೆ ಡ್ರಾಪ್ ಮಾಡಿ ಹೋಗುವಂತ ಸಂದರ್ಭದಲ್ಲಿ ಮಹಿಳೆ ಸಾಮಾನ್ಯವಾಗಿ ಆಟೋ ಚಾರ್ಜ್ ಅನ್ನ ಕೊಡ್ಲಿಕ್ಕೆ ಹೋಗ್ತಾರೆ. ಆದ್ರೆ ಆ ಆಟೋ ಚಾಲಕ ಏನಿದ್ದಾರೆ ಯಾವುದೇ ಕಾರಣಕ್ಕೂ ಆಟೋ ಚಾರ್ಜ್ ಏನಿತ್ತು ಅದನ್ನ ತೆಗೆದುಕೊಳ್ಳಲಿಕ್ಕೆ ನಿರಾಕರಿಸ್ತಾರೆ. ಕಾರಣ ಗರ್ಭಿಣಿಯರಿಗೆ ಬೆಂಗಳೂರಿನ ಆಟೋದಲ್ಲಿ ಫ್ರೀ ಇರುತ್ತೆ, ಹಾಗಾಗಿ ನಾವು ಆ ಚಾಲನೆ ಮಾಡುವಂತ ಸಂದರ್ಭದಲ್ಲಿ ದುಡ್ಡನ್ನ ತೆಗೆದುಕೊಳ್ಳುವ ಅನ್ನುವಂತ ಒಂದು ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಆ ವಿಚಾರವಾಗಿ ಯಾರು ಅನ್ನುವಂಥದ್ದು ಕೂಡ ಪತ್ತೆ ಆಗ್ಬೇಕಾಗತ್ತೆ. ಇತ್ತೀಚೆಗೆ ಅವ್ರು ಹೇಳಿರುವಂತ ಆಡಿಯೋ ಏನಿದೆ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ಆಟೋ ಚಾಲಕನ ಕಾರ್ಯಕ್ಕೆ ಸಾಕಷ್ಟು ಪ್ರಶಂಸೆ ವ್ಯಕ್ತವಾಗ್ತಿರುವಂತದ್ದು. ಓಕೆ, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಗರ್ಭಿಣಿಯರಿಗೆ ಉಚಿತ ಅಂಥೇಳಿ ಹಿಂದೆ ಬೋರ್ಡ್ ಹಾಕೋ ದೊಡ್ಡದಲ್ಲ, ಬಟ್ ಅದನ್ನು ಪಾಲಿಸೋದಿದೆಯಲ್ಲ, ಅದು ನಿಜಕ್ಕೂ ಕೂಡ ಗ್ರೇಟ್. ಈಗ ಈ ಆಟೋ ಡ್ರೈವರ್ ಕೆಲಸ ಕೂಡ ದೊಡ್ಡ ಮಟ್ಟದಲ್ಲಿ ಮೆಚ್ಚುಗೆಗೂ ಕೂಡ ಪಾತ್ರವಾಗಿರುವಂಥದ್ದು.